ಹಲೋ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ಬಿಸಿಬೇಳೆಭಾತ್. ನನ್ನ ಸ್ಟೈಲಲ್ಲಿ ಬನ್ನಿ ಬಿಸಿಬೇಳೆಭಾತ್ ಮಾಡೋಣ. ರೆಸಿಪಿ ಬಂದು ಮಿಲೆಟ್ಸ್ ಬಿಸಿಬೇಳೆಭಾತ್. ಮಿಲೆಟ್ಸಲ್ಲಿ ನಾನು 6 ಕಪ್ ಚೂಸ್ ಮಾಡ್ಕೊಂಡಿದ್ದೀನಿ ಈ ಸಲ. 2 ಕಪ್ಸ್ಗೆ 4 ಕಪ್ಸ್ ವಾಟರ್ ಹಾಕಿ 5 to 6 ಅವರ್ಸ್ ನೀರಲ್ಲಿ ನೆನೆಸ್ಬೇಕು. ಆಮೇಲೆ 1 ಕಪ್ ತೊಗರಿಬೇಳೆ, ಅದಕ್ಕೆ 2 ಕಪ್ ವಾಟರ್ ಹಾಕ್ಬಿಟ್ಟು ಸೋಕ್ ಮಾಡಿದ್ದೀನಿ. ಇದು 6 ನೀಟಾಗಿ ವಾಶ್ ಮಾಡ್ಕೋಬೇಕು 5 to 6 ಟೈಮ್ಸ್. ಮಸಾಲೆಗೆ 1/2 ಇಂಚಸ್ 2 ಪೀಸ್ ಆಫ್ ಚಕ್ಕೆ ತೊಗೊಂಡಿದ್ದೀನಿ, ಮತ್ತು ಒಂದು 4 to 5 ಲವಂಗ, 2 ಸ್ಪೂನ್ ಧನಿಯಾ, 10ರಿಂದ 15 ಬ್ಯಾಡಗಿ ಮೆಣಸಿನ್ಕಾಯಿ, ಉದ್ದಿನಬೇಳೆ 1 ಸ್ಪೂನ್, ಕಡಲೆಬೇಳೆ 1 ಸ್ಪೂನ್, 1/2 ಸ್ಪೂನ್ ಗಸಗಸೆ, ಬಾದಾಮಿ, ಗೋಡಂಬಿ, ಬೌಲ್ ಆಫ್ ಕೊಬ್ಬರಿ. ಇದಿಷ್ಟು ಮಸಾಲೆಗೆ ಬೇಕಾಗಿರೋದು. ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ನ ಹಾಗೆ ಗ್ರೈಂಡ್ ಮಾಡೋಕ್ಕೆ ಹಾಕ್ತೀನಿ. ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ. ಮಿಲೆಟ್ಸ್ ಮತ್ತು ಬೇಳೆನ ಸ್ವಲ್ಪ ಸಾಲ್ಟ್ ಮತ್ತು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸಪ್ರೇಟಾಗಿ ಕುಕ್ಕರಲ್ಲಿ 2 to 3 ವಿಷಲ್ ಮಾಡಿಸ್ಕೋಬೇಕು. ಲಿಟಲ್ ಆಯಿಲ್ ಹಾಕ್ತಾಯಿದ್ದೀನಿ. ಬ್ರೌನ್ ಆಗೋ ಥರ ಎಲ್ಲ ಮಸಾಲೆನೂ ಫ್ರೈ ಮಾಡ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಗೋಡಂಬಿ, ಕೊಬ್ಬರಿ ಎಲ್ಲನ ನುಣ್ಣಗಾಗೋ ಥರ ಗ್ರೈಂಡ್ ಮಾಡ್ಕೊಳ್ಳೋಣ. ಮಸಾಲೆ ರೆಡಿ ಇದೆ. ಸೊ ಇವಾಗ ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳ್ತೀನಿ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಮತ್ತು 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಬೆಲ್ಲ, ಹಾಗೆ ಸ್ವಲ್ಪ ಹುಣಸೆ ರಸ, ಮತ್ತು ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೀನ್ಸ್ ಮತ್ತು ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕುಕ್ ಆಗಿರೋ ಬೇಳೆ ಮತ್ತು ರೈಸ್ ರೆಡಿ ಇದೆ. ಕಡಲೆಕಾಯಿ ಬೀಜ ಹಾಕ್ತೀನಿ ನಾನು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಬೇಯಿಸ್ಬೇಕಾದ್ರೆ ಒಗ್ಗರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. 2 to 3 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಿದೆ. ಈರುಳ್ಳಿ ಸ್ವಲ್ಪ ಬ್ರೌನಿಶ್ ಆದಮೇಲೆ ಕಡಲೆಕಾಯಿ ಬೀಜ, ಬೀನ್ಸ್ ಮತ್ತು ಕ್ಯಾರೆಟ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಆಫ್ ಬಾಯ್ಲ್ಡ್ ಆದಮೇಲೆ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳೋಣ. ಟೊಮೆಟೊ ಸಾಫ್ಟ್ ಆಗಿದೆ. ಎಲ್ಲ ತರಕಾರಿನೂ ಆಲ್ಮೋಸ್ಟ್ 70% ಬೆಂದಿದೆ. ಇವಾಗ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು, ಖಾರದ ಪುಡಿ, ಧನಿಯಾ ಪುಡಿ. ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಆದಮೇಲೆ ನಾನು ಇದಕ್ಕೆ ಹಾಟ್ ವಾಟರ್ ಹಾಕ್ತೀನಿ. ಹಾಟ್ ವಾಟರ್ ಹಾಕಿದ್ರೆ ವೆಜಿಟೇಬಲ್ಸ್ ಬೇಗ ಬೇಯುತ್ತೆ. ಲಿಡ್ ಕ್ಲೋಸ್ ಮಾಡೋಣ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎಲ್ಲ ವೆಜಿಟೇಬಲ್ಸ್ ಕಂಪ್ಲೀಟ್ ಬೇಯೋವರೆಗೂ ಬಿಟ್ಬಿಡೋಣ. ತರಕಾರಿ ಎಲ್ಲ ಬೆಂದಿದೆ. ಇವಾಗ ಬಾಯ್ಲ್ ಮಾಡ್ಕೊಂಡಿರೋ ಬೇಳೆ ಆ್ಯಡ್ ಮಾಡ್ತಾಯಿದ್ದೀನಿ. ಬೇಳೆ ಕಂಪ್ಲೀಟ್ ಮಿಕ್ಸಪ್ ಆದಮೇಲೆ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆ ಆ್ಯಡ್ ಮಾಡೋಣ. ಅದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಬಾಯ್ಲ್ ಮಾಡ್ಕೊಂಡಿರೋ ಆರ್ಕನ ಹಾಕಿ ಮಿಕ್ಸ್ ಮಾಡೋಣ. ನೋಡಿ, ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಬಾಯ್ಲ್ ಮಾಡ್ಕೊಂಡಿರೋ ರೈಸ್ನ ಆ್ಯಡ್ ಮಾಡಿಬಿಟ್ಟು ಗಂಟಿಲ್ದಂಗೆ ಕಂಪ್ಲೀಟ್ ಮಿಕ್ಸ್ ಮಾಡೋಣ. ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲ, ಹುಣಸೆ ರಸ ಆ್ಯಡ್ ಮಾಡ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು ಇಷ್ಟು ಆ್ಯಡ್ ಮಾಡಿಬಿಟ್ಟು ಅದು ಕಂಪ್ಲೀಟ್ ಕುದಿಯೋವರೆಗೂ ಬಿಟ್ಬಿಡೋಣ. ಬಿಸಿಬೇಳೆಭಾತ್ ರೆಡಿ ಆಯಿತು. ಬಿಸಿಬೇಳೆಭಾತ್ ರೆಡಿ ಆಗಿದೆ. ಇವಾಗ ಟೇಸ್ಟ್ ಮಾಡೋಣ. ಇಟ್ಸ್ ನೈಸ್. ನೀವು ಟ್ರೈ ಮಾಡಿ ಈ ಥರ ಒಂದ್ಸಲ. ನಾನಿವಾಗ ಈ ಪ್ಲೇಟ್ ಫುಲ್ ಖಾಲಿ ಮಾಡಬೇಕು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.